ಸಮಾಜದಲ್ಲಿ ಇತ್ತೀಚೆಗೆ ಬೊಜ್ಜು ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಡಯಟ್ ಎಂಬ ಪದವು ಹೆಚ್ಚು ಪ್ರಚಲಿತವಾಗುತ್ತಿದೆ. ಇಂದು ಮಾರುಕಟ್ಟೆಯಲ್ಲಿ ಹಲವಾರು ಬಗೆಯ ಡಯಟ್ ಪ್ಲಾನ್ಗಳಿದ್ದು, ಇವುಗಳನ್ನು ಅನುಸರಿಸುವುದರಿಂದ ಶೀಘ್ರ ಫಲಿತಾಂಶಗಳನ್ನು ಪಡೆಯಬಹುದು ಎಂಬ ಜಾಹೀರಾತುಗಳನ್ನು ನಾವು ಪ್ರತಿದಿನವೂ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡುತ್ತಿದ್ದೇವೆ. ವಿಶೇಷ ಘಟಕಗಳನ್ನು ಹೊಂದಿರುವ ಆಹಾರ, ಕೊರತೆಯನ್ನು ನೀಗಿಸುವ ಆಹಾರ, ಆಹಾರ ಸೇವನಾ ವಿಧಾನ ಹೀಗೆ ಹಲವಾರು ಬಗೆಗಳಲ್ಲಿ ಜನರನ್ನು ಆಕರ್ಷಿಸಲು ಜಾಹೀರಾತುಗಳ ಮೂಲಕ ಗಾಳ ಹಾಕುತ್ತಾರೆ. ಆದರೆ ಇವುಗಳಲ್ಲಿ ಬಹುಪಾಲು ಡಯಟ್ ಪ್ಲಾನ್ಗಳು ಕೇವಲ ಉಡಾಫೆಯಾಗಿರುತ್ತವೆ ಅಥವಾ ಅವುಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ತುಂಬಾ ಕಷ್ಟಕರವಾಗಿರುತ್ತವೆ. ಅಷ್ಟು ಮಾತ್ರವಲ್ಲ, ಇಂತಹ ಹುಚ್ಚು ಖಯಾಲಿನ ಡಯಟ್ಗಳಿಂದ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಅನೇಕ ಸಂಶೋಧನೆಗಳು ದೃಢಪಡಿಸಿರುವಂತೆ ಕೇವಲ ದೀರ್ಘಕಾಲಿಕ ಡಯಟ್ ಪ್ಲಾನ್ಗಳು ಮಾತ್ರ ಸುರಕ್ಷಿತ ಹಾಗೂ ಆರೋಗ್ಯಕರವಾಗಿರುತ್ತವೆ. ಡಯಟ್ ಎಂದರೇನು? ಡಯಟ್ ಎಂಬುದು ನಾವು ನಿತ್ಯ ಸೇವಿಸುವ ಆಹಾರ ಅಥವಾ ಪಾನೀಯಗಳನ್ನು ಉಲ್ಲೇಖಿಸುವ ಇಂಗ್ಲಿಷ್ ಪದವಾಗಿದೆ. ಸಾಮಾನ್ಯವಾಗಿ ಡಯಟ್ ಪದವು ವ್ಯಕ್ತಿಯ ನಿಯಮಿತ ಆಹಾರ ಕ್ರಮವನ್ನು ಸೂಚಿಸುತ್ತದೆ. ಆದರೆ ಕನ್ನಡದಲ್ಲಿ ಡಯಟ್ ಪದಕ್ಕೆ ಪಥ್ಯಕ್ರಮ ಎಂದು ಅರ್ಥವಿದ್ದು, ಇದು ಆರೋಗ್ಯಕರ ಆಹಾರ ಕ್ರಮವನ್ನು ಸೂಚಿಸುತ್ತದೆ. ಆರೋಗ್ಯಕರ ಡಯಟ್ ವ್ಯಕ್ತಿಯ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಲು ಶಕ್ತವಾಗಿರುತ್ತದೆ ಹಾಗೂ ಸಮತೋಲಿತವಾಗಿರುತ್ತದೆ. ಆರೋಗ್ಯಕರವಲ್ಲದ ಡಯಟ್ ವ್ಯಕ್ತಿಯ ದೇಹ ಹಾಗೂ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತದೆ. ಕೆಲವು ಜನರು ನಾನು ಡಯಟ್ ಮಾಡುತ್ತಿದ್ದೇನೆ ಎಂದು ಹೇಳುವುದನ್ನು ನೀವು ಕೇಳಿರಬಹುದು. ಅಂದರೆ ಆ ವ್ಯಕ್ತಿಯು ತಾನು ಸೇವಿಸುವ ಆಹಾರದ ಬಗ್ಗೆ ವಿಶೇಷ ಗಮನ ಹರಿಸಿದ್ದಾನೆ ಹಾಗೂ ತನ್ನ ಆಹಾರ ಸೇವನಾ ಕ್ರಮದಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಂಡಿದ್ದಾನೆ ಎಂದು ಅರ್ಥ. ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಿರುವ ವ್ಯಕ್ತಿಗಳು ತಮ್ಮ ರೋಗದ ಚಿಕಿತ್ಸೆಯ ಭಾಗವಾಗಿ ಸೂಕ್ತ ಪಥ್ಯಕ್ರಮವನ್ನು ಅನುಸರಿಸುತ್ತಾರೆ. ವ್ಯಕ್ತಿಯ ರೋಗದ ತೀವ್ರತೆಗೆ ಅನುಸಾರವಾಗಿ ದೀರ್ಘಕಾಲಿಕ ಕಾಯಿಲೆಗಳನ್ನು ನಿರ್ವಹಿಸಲು ಹಾಗೂ ಆರೋಗ್ಯವನ್ನು ಸುಧಾರಿಸಲು ನಿರ್ದಿಷ್ಟ ಬಗೆಯ ಪಥ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಡಯಟ್ ಅಥವಾ ಪಥ್ಯಕ್ರಮ ಎನ್ನುವುದು ಕೆಲವು ಬಗೆಯ ರೋಗಗಳಿರುವ ವ್ಯಕ್ತಿಗಳು ಮಾತ್ರ ಅನುಸರಿಸಬೇಕಾದ ವಿಧಾನ ಎಂಬುದು ಬಹಳಷ್ಟು ಜನರ ಕಲ್ಪನೆ. ಇವರ ತಿಳುವಳಿಕೆ ಸರಿಯಾದುದಲ್ಲ. ಸಮತೋಲಿತ ಆಹಾರ ಸೇವನೆಯು ಕಾಯಿಲೆಗಳನ್ನು ಹತೋಟಿಯಲ್ಲಿಡುವುದು ಮಾತ್ರವಲ್ಲ, ಆರೋಗ್ಯವಂತ ವ್ಯಕ್ತಿಗಳಿಗೆ ಹೃದ್ರೋಗ, ಅಧಿಕ ರಕ್ತದ ಒತ್ತಡ, ಮಧುಮೇಹ ಮುಂತಾದ ಕಾಯಿಲೆಗಳ ಗಂಡಾಂತರಕಾರಿ ಅಂಶಗಳನ್ನು ಗಣನೀಯವಾಗಿ ತಗ್ಗಿಸುತ್ತದೆ ಹಾಗೂ ದೇಹ ಮತ್ತು ಮನಸ್ಸುಗಳ ಆರೋಗ್ಯಕರ ಕಾರ್ಯನಿರ್ವಹಣೆಗೆ ಸಹಕರಿಸುತ್ತದೆ. ಈ ವಿಡಿಯೋ ಪ್ರಸ್ತುತಿಯಲ್ಲಿ ಸಾಮಾನ್ಯ ಜನರಿಗೆ ಅಗತ್ಯವಾದ ಆರೋಗ್ಯಕರ ಪಥ್ಯಕ್ರಮದ ಕೆಲವು ಮೂಲಭೂತ ಅಂಶಗಳನ್ನು ತಿಳಿಸುತ್ತಿದ್ದೇವೆ. ಆದರೆ ಗಮನಿಸಿ, ಇಲ್ಲಿ ತಿಳಿಸಿರುವ ವಿಚಾರಗಳು ವೈದ್ಯಕೀಯ ಪಥ್ಯಕ್ರಮಗಳಿಗೆ ಪರ್ಯಾಯವಾದುದಲ್ಲ. ವೈದ್ಯಕೀಯ ಪಥ್ಯಕ್ರಮವು ರೋಗಿಯ ರೋಗದ ಚರಿತ್ರೆ ಹಾಗೂ ದೇಹ ಪ್ರಕೃತಿಯನ್ನು ಅವಲಂಬಿಸಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಈ ರೀತಿ ವೈದ್ಯಕೀಯ ಪರಿಸ್ಥಿತಿ ಇರುವವರು ತಮ್ಮ ಪಥ್ಯಕ್ರಮದಲ್ಲಿ ಬದಲಾವಣೆ ಮಾಡಬೇಕೆಂದರೆ ತಮ್ಮ ವೈದ್ಯರ ಸಲಹೆ ಪಡೆಯುವುದು ಅಗತ್ಯ. ಆರೋಗ್ಯಕರ ಆಹಾರ ಸೇವನೆ. ಆರೋಗ್ಯಕರ ಆಹಾರ ಸೇವನೆ ಎನ್ನುವುದು ಪೋಷಕಾಂಶಗಳ ಶಿಸ್ತಿನ ವಾದವಲ್ಲ, ಅಥವಾ ಅವಾಸ್ತವವಾಗಿ ದೇಹದ ತೂಕವನ್ನು ತಗ್ಗಿಸಿಕೊಳ್ಳುವುದೂ ಅಲ್ಲ, ಅಥವಾ ನಿಮ್ಮ ಇಷ್ಟವಾದ ಆಹಾರ ಪದಾರ್ಥಗಳನ್ನು ವರ್ಜಿಸುವುದು ಎಂದು ಅರ್ಥವಲ್ಲ. ನಿಜಾರ್ಥದಲ್ಲಿ ಆರೋಗ್ಯಕರ ಪಥ್ಯಕ್ರಮ ಎನ್ನುವುದು ಆರಾಮದಾಯಕ ಅನುಭವ ನೀಡುವ, ದೇಹಕ್ಕೆ ಹೆಚ್ಚಿನ ಶಕ್ತಿ ಒದಗಿಸುವ, ಮಾನಸಿಕ ಸ್ಥಿತಿಯನ್ನು ದೃಢಗೊಳಿಸುವ ವಿಧಾನವಾಗಿದೆ. ಇವುಗಳನ್ನು ಸಾಧಿಸಲು ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾದ ಪೋಷಕಾಂಶಗಳ ಮೂಲಭೂತ ವಿಚಾರಗಳನ್ನು ಅರಿತುಕೊಳ್ಳಬೇಕಾಗುತ್ತದೆ. ಇದರಿಂದ ನಿಮ್ಮ ಆಹಾರದ ಆಯ್ಕೆಗಳನ್ನು ವಿಸ್ತಾರಗೊಳಿಸಿಕೊಳ್ಳಬಹುದು ಹಾಗೂ ನಿಮ್ಮದೇ ರೀತಿಯ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಪಥ್ಯಕ್ರಮವನ್ನು ರಚಿಸಿಕೊಳ್ಳಬಹುದು. ನಿಮ್ಮ ಆರೋಗ್ಯಕರ ಪಥ್ಯಕ್ರಮಕ್ಕೆ ಅಗತ್ಯವಾದ ಹಾಗೂ ಪೂರಕವಾದ ಅಂಶಗಳನ್ನು ಒಳಗೊಂಡ ಉಪಯುಕ್ತ ಸಲಹೆಗಳನ್ನು
ಈ ಮುಂದೆ ನೀಡುತ್ತಿದ್ದೇವೆ. ಆರೋಗ್ಯಕರ ಆಹಾರ ಕ್ರಮವನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಒಮ್ಮೆಗೆ ಪೂರ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಪ್ರಯತ್ನಿಸಬಾರದು. ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಬದ್ಧತೆಯಿಂದ ಮುಂದುವರಿದರೆ ಕ್ರಮೇಣವಾಗಿ ಆರೋಗ್ಯಕರ ಆಹಾರ ಕ್ರಮವು ನಿಮ್ಮದಾಗುತ್ತದೆ. ಸರಳವಾಗಿಸಿ. ಸೇವಿಸುವ ಆಹಾರದಲ್ಲಿ ಎಷ್ಟು ಕ್ಯಾಲೋರಿ ಇದೆ, ಎಷ್ಟು ಪ್ರಮಾಣ ಸೇವಿಸಬೇಕು ಎಂಬ ವಿಚಾರಗಳ ಬಗ್ಗೆ ಪ್ರಾರಂಭದಲ್ಲಿ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಆಹಾರ ಪದಾರ್ಥಗಳ ಬಣ್ಣ, ವೈವಿಧ್ಯ ಹಾಗೂ ತಾಜಾತನಗಳ ಬಗ್ಗೆ ಗಮನಹರಿಸಿ. ಈ ಮೂಲಕ ಆರೋಗ್ಯಕರ ಆಯ್ಕೆಗಳಿಗೆ ದಾರಿ ಸುಗಮವಾಗುತ್ತದೆ. ಇತರೆ ತಾಜಾ ಪದಾರ್ಥಗಳನ್ನು ಸೇರಿಸಬಹುದಾದ ಹಾಗೂ ನೀವು ಇಷ್ಟಪಡುವ ಆಹಾರ ಪದಾರ್ಥಗಳು ಯಾವುವು ಎಂದು ಕಂಡುಕೊಳ್ಳಿ. ಕ್ರಮೇಣವಾಗಿ ಆರೋಗ್ಯಕರ ಹಾಗೂ ರುಚಿಕರ ಆಹಾರ ಕ್ರಮವು ನಿಮ್ಮದಾಗುತ್ತದೆ. ನಿಧಾನವಾಗಿ ಪ್ರಾರಂಭಿಸಿ ಹಾಗೂ ಕ್ರಮೇಣವಾಗಿ ಬದಲಾವಣೆ ತಂದುಕೊಳ್ಳಿ. ಆಹಾರ ಕ್ರಮವನ್ನು ರಾತ್ರೋರಾತ್ರಿ ಆರೋಗ್ಯಕರವಾಗಿಸಿಕೊಳ್ಳಲು ಪ್ರಯತ್ನಿಸುವುದು ವಾಸ್ತವವಲ್ಲ ಹಾಗೂ ಬುದ್ಧಿವಂತಿಕೆಯೂ ಅಲ್ಲ. ಒಮ್ಮೆಲೇ ಬದಲಾವಣೆ ತಂದುಕೊಳ್ಳುವುದೆಂದರೆ ನಮಗೆ ನಾವೇ ಮೋಸ ಮಾಡಿಕೊಂಡಂತೆ. ಏಕೆಂದರೆ ಬಹಳ ಬೇಗನೆ ಅದರಿಂದ ವಿಮುಖರಾಗುತ್ತೇವೆ. ಆದ್ದರಿಂದ ಆಹಾರ ಸೇವನಾ ಕ್ರಮಗಳನ್ನು ಕ್ರಮೇಣವಾಗಿ ಆರೋಗ್ಯಕರವಾಗಿಸಿಕೊಳ್ಳಬೇಕು. ಮೊದಲಿಗೆ ನಮ್ಮ ದೈನಂದಿನ ಆಹಾರದ ಜೊತೆ ವಿವಿಧ ಬಣ್ಣಗಳ ತರಕಾರಿ ಸಲಾಡ್ ಸೇರಿಸಿಕೊಳ್ಳುವುದು ಅಥವಾ ಅಡುಗೆಯಲ್ಲಿ ಬೆಣ್ಣೆಯ ಬದಲು ಆಲಿವ್ ಎಣ್ಣೆಯನ್ನು ಬಳಸುವುದು ಮುಂತಾದ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಈ ಚಿಕ್ಕ ಬದಲಾವಣೆಗಳು ನಮಗೆ ಒಗ್ಗಿಕೊಂಡ ಮೇಲೆ ಹೆಚ್ಚಿನ ಆರೋಗ್ಯಕರ ಆಯ್ಕೆಗಳನ್ನು ಕ್ರಮೇಣವಾಗಿ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಬಹುದು. ಆಹಾರ ಕ್ರಮವನ್ನು ಸುಧಾರಿಸಲು ಮಾಡುವ ಪ್ರತಿ ಬದಲಾವಣೆಯೂ ಪ್ರಮುಖವಾದುದು. ಆರೋಗ್ಯಕರ ಆಹಾರ ಕ್ರಮವನ್ನು ಪಾಲಿಸಬೇಕೆಂದರೆ ನೀವು ತುಂಬಾ ಶಿಸ್ತಿನಿಂದ ಇರಬೇಕಾಗಿಲ್ಲ ಅಥವಾ ನೀವು ಇಷ್ಟಪಡುವ ತಿಂಡಿಗಳನ್ನು ಸಂಪೂರ್ಣ ವರ್ಜಿಸಬೇಕಾಗಿಯೂ ಇಲ್ಲ. ಇದರ ದೀರ್ಘಕಾಲಿಕ ಉದ್ದೇಶವು ಹೆಚ್ಚು ಆರಾಮವಾಗಿರುವುದು, ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಒದಗಿಸುವುದು ಹಾಗೂ ಕ್ಯಾನ್ಸರ್ ಮತ್ತು ಇತರೆ ಕಾಯಿಲೆಗಳ ಗಂಡಾಂತರಕಾರಿ ಅಂಶಗಳನ್ನು ತಗ್ಗಿಸುವುದಾಗಿರುತ್ತದೆ. ಆದ್ದರಿಂದ ನೀವು ಇಡಬಹುದಾದ ತಪ್ಪು ಹೆಜ್ಜೆಗಳಿಂದ ನಿಮ್ಮ ಉದ್ದೇಶವು ಹಾಳಾಗದಂತೆ ನೋಡಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಆರೋಗ್ಯಕರ ಆಯ್ಕೆಯು ನಿಮ್ಮ ಗುರಿ ಸಾಧಿಸುವ ನಿಟ್ಟಿನಲ್ಲಿ ಬಹಳ ಮಹತ್ವದ್ದಾಗಿರುತ್ತದೆ ಎನ್ನುವುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಿ. ನೀರು ಹಾಗೂ ವ್ಯಾಯಾಮಗಳನ್ನು ನಿಮ್ಮ ಆಹಾರ ಪಥ್ಯಕ್ರಮದ ಭಾಗವೆಂದೇ ಭಾವಿಸಿ. ನೀರು ನಮ್ಮ ದೇಹದ ವ್ಯವಸ್ಥೆಗಳನ್ನು ಶುದ್ಧೀಕರಿಸಿ ದೇಹದಲ್ಲಿನ ತ್ಯಾಜ್ಯ ಹಾಗೂ ನಂಜುಕಾರಕ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದರೆ ಸುಸ್ತು, ನಿಶ್ಶಕ್ತಿ ಹಾಗೂ ತಲೆನೋವಿನಂತಹ ಸಮಸ್ಯೆಗಳು ಉಂಟಾಗುತ್ತವೆ. ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸುವುದರಿಂದ ಆರೋಗ್ಯಕರ ಆಹಾರ ಕ್ರಮಗಳನ್ನು ಕೈಗೊಳ್ಳಲು ಕೂಡ ಸಹಾಯವಾಗುತ್ತದೆ. ನಿಮ್ಮ ಪಥ್ಯಕ್ರಮಕ್ಕೆ ಹಸಿರು ತರಕಾರಿ ಹಾಗೂ ಮೀನನ್ನು ಅಳವಡಿಸಿಕೊಂಡಂತೆ ನಿಮಗೆ ಇಷ್ಟವಾದ ದೈಹಿಕ ಚಟುವಟಿಕೆ ಯಾವುದೆಂದು ನಿರ್ಧರಿಸಿ ಅದನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಯಮಿತ ವ್ಯಾಯಾಮದಿಂದ ಅನೇಕ ಪ್ರಯೋಜನಗಳುಂಟು. ಇದು ಆರೋಗ್ಯಕರ ಆಹಾರ ಕ್ರಮಕ್ಕೆ ಕೂಡ ಪ್ರೇರಕವಾಗಿರುತ್ತದೆ. ನಾವು ವಿವರಿಸುತ್ತಿರುವ ಆರೋಗ್ಯಕರ ಆಹಾರ ಕ್ರಮದಲ್ಲಿ ಎಷ್ಟು ಬೇಕಾದರೂ ಆಹಾರವನ್ನು ಸೇವಿಸಬಹುದು ಎಂದು ನೀವು ತಿಳಿದುಕೊಂಡಿದ್ದರೆ ಅದು ತಪ್ಪು. ಯಾವುದೇ ಆರೋಗ್ಯಕರ ಪಥ್ಯಕ್ರಮಕ್ಕೆ ಮಿತಾಹಾರವೇ ಮೂಲಮಂತ್ರ. ಆದರೆ ಮಿತಾಹಾರ ಎಂದರೇನು? ಎಷ್ಟು ಪ್ರಮಾಣವು ಮಿತಾಹಾರ ಎನಿಸಿಕೊಳ್ಳುತ್ತದೆ? ಇವುಗಳ ಉತ್ತರವು ನಿಜವಾಗಲೂ ನಿಮ್ಮ ಒಟ್ಟಾರೆ ಆಹಾರ ಸೇವನಾ ಕ್ರಮವನ್ನು ಅವಲಂಬಿಸಿರುತ್ತದೆ. ನಾವು ತಿಳಿಸುತ್ತಿರುವ ಆರೋಗ್ಯಕರ ಆಹಾರ ಕ್ರಮದ ಮೂಲ ಉದ್ದೇಶ ಕೇವಲ 1-2 ತಿಂಗಳು ಪಥ್ಯಕ್ರಮವನ್ನು ಅನುಸರಿಸಿ ಬಿಡುವುದಲ್ಲ, ಅಥವಾ ದೇಹದ ತೂಕ ಆದರ್ಶ ಮಟ್ಟಕ್ಕೆ ಬಂದಾಗ ಪಥ್ಯಕ್ರಮವನ್ನು ನಿಲ್ಲಿಸಿಬಿಡುವುದೂ ಅಲ್ಲ. ಇದು ಜೀವಿತಾವಧಿಯವರೆಗೂ ಅನುಸರಿಸಬೇಕಾದ ಬದ್ಧತೆಯುಳ್ಳ ಆರೋಗ್ಯಕರ ಆಹಾರ ಕ್ರಮ. ಆದ್ದರಿಂದ ಮಿತಾಹಾರ ಎನ್ನುವುದನ್ನು
ಸಮತೋಲಿತ ದೃಷ್ಟಿಯಿಂದ ನೋಡಬೇಕು. ಆರೋಗ್ಯಕರ ದೇಹವನ್ನು ನಮ್ಮದಾಗಿಸಿಕೊಳ್ಳಬೇಕೆಂದರೆ ನಾವು ಸೇವಿಸುವ ಆಹಾರದಲ್ಲಿ ಶರ್ಕರ ಪಿಷ್ಟ, ಪ್ರೋಟೀನ್, ಕೊಬ್ಬು, ನಾರಿನಂಶ, ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಅಗತ್ಯ ಪ್ರಮಾಣದಲ್ಲಿ ಸಿಗುವಂತಿರಬೇಕು. ಬಹಳಷ್ಟು ಜನರ ಕಲ್ಪನೆಯಲ್ಲಿ ಮಿತಾಹಾರವೆಂದರೆ ನಾವು ದಿನನಿತ್ಯ ಸೇವಿಸುವ ಆಹಾರದ ಪ್ರಮಾಣವನ್ನು ತಗ್ಗಿಸುವುದು ಎಂದರ್ಥ. ಆದರೆ ನಿಜವಾದ ಅರ್ಥದಲ್ಲಿ ಮಿತಾಹಾರವೆಂದರೆ ನಾವು ಸೇವಿಸುವ ಆಹಾರದಲ್ಲಿ ಆರೋಗ್ಯಕರವಲ್ಲದ ಸಕ್ಕರೆ, ಕೊಬ್ಬು ಮುಂತಾದ ಅಂಶಗಳನ್ನು ತಗ್ಗಿಸುವುದು ಹಾಗೂ ಆರೋಗ್ಯಕರವಾದ ಹಣ್ಣು ತರಕಾರಿಗಳ ಸೇವನೆಯ ಪ್ರಮಾಣವನ್ನು ಹೆಚ್ಚಿಸುವುದು ಎಂಬುದಾಗಿದೆ. ಇಲ್ಲಿ ನಿಮಗಿಷ್ಟವಾದ ಆಹಾರ ಪದಾರ್ಥಗಳನ್ನು ಸಂಪೂರ್ಣವಾಗಿ ವರ್ಜಿಸಬೇಕೆಂಬ ನಿಯಮಗಳೂ ಇಲ್ಲ. ಉದಾಹರಣೆಗೆ, ವಾರಕ್ಕೊಂದು ಬಾರಿ ಬೆಳಗಿನ ತಿಂಡಿಗೆ ಮಾಂಸಾಹಾರ ಸೇವಿಸಿದರೆ ಪರವಾಗಿಲ್ಲ. ಆದರೆ ಆ ದಿನ ಮಧ್ಯಾಹ್ನ ಹಾಗೂ ರಾತ್ರಿಯ ಊಟದಲ್ಲಿ ಹೆಚ್ಚಿನ ಹಣ್ಣು ತರಕಾರಿಗಳಿಂದ ಕೂಡಿದ ಆಹಾರವನ್ನು ಸೇವಿಸಬೇಕು. ಮತ್ತೆ ರಾತ್ರಿಯೂ ಮಟನ್ ಬಿರಿಯಾನಿ ತಿನ್ನಲು ಕೂತರೆ ನೀವು ನಿಮ್ಮ ಉದ್ದೇಶದಿಂದ ವಿಮುಖರಾಗುತ್ತಿದ್ದೀರಿ ಎಂದಲೇ ಅರ್ಥ. ಒಂದು ಮಧ್ಯಾಹ್ನ 100 ಕ್ಯಾಲೋರಿಗಳಷ್ಟು ಚಾಕ್ಲೇಟ್ ಸೇವಿಸಿದರೆ ಅಂದು ರಾತ್ರಿ ಸೇವಿಸುವ ಆಹಾರದಲ್ಲಿ 100 ಕ್ಯಾಲೋರಿಗಳಷ್ಟು ಕಡಿತಗೊಳಿಸಿಕೊಳ್ಳಬೇಕು. ನಿಮಗೆ ಇನ್ನೂ ಹಸಿವಿದೆ ಅನ್ನಿಸಿದರೆ ತಾಜಾ ತರಕಾರಿಗಳನ್ನು ಸೇವಿಸಿ ಹಸಿವನ್ನು ನೀಗಿಸಿಕೊಳ್ಳಬಹುದು. ಕೆಲವು ಆಹಾರಗಳನ್ನು ಸಂಪೂರ್ಣ ವರ್ಜ್ಯ ಎಂದು ತಿಳಿಯಬೇಡಿ. ಯಾವುದಾದರೂ ಆಹಾರ ಪದಾರ್ಥವನ್ನು ಏಕಾಏಕಿ ವರ್ಜಿಸಿದರೆ ಸಹಜವಾಗಿಯೇ ಆ ಆಹಾರವನ್ನು ಮತ್ತೆ ಸೇವಿಸಬೇಕೆಂಬ ಬಾಯಿ ಚಪಲ ಉಂಟಾಗುತ್ತದೆ ಹಾಗೂ ಕ್ರಮೇಣವಾಗಿ ನಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಅದರ ಬದಲು ಹಂತ ಹಂತವಾಗಿ ಅದರ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ಸಿಹಿ ಪದಾರ್ಥಗಳು ಹಾಗೂ ಇತರೆ ಕುರುಕುಲು ತಿಂಡಿಗಳ ಬಗ್ಗೆ ಹೆಚ್ಚಿನ ಒಲವು ಇದ್ದವರು ಕ್ರಮೇಣವಾಗಿ ಅವುಗಳ ಸೇವನಾ ಪ್ರಮಾಣವನ್ನು ತಗ್ಗಿಸಿಕೊಳ್ಳಬೇಕು. ಇದರಿಂದ ಬಾಯಿ ಚಪಲವು ನಿಧಾನವಾಗಿ ಕಡಿಮೆಯಾಗಿ ಯಾವಾಗಲಾದರೂ ಒಮ್ಮೆ ಸೇವಿಸಿದರೆ ಸಾಕೆಂಬ ಮಟ್ಟಕ್ಕೆ ಬರುತ್ತದೆ. ಚಿಕ್ಕ ಪ್ರಮಾಣಗಳನ್ನು ಯೋಚಿಸಿ. ಇತ್ತೀಚಿನ ದಿನಗಳಲ್ಲಿ ಜನರು ಸೇವಿಸುವ ಆಹಾರದ ಪ್ರಮಾಣವು ಹೆಚ್ಚಾಗುತ್ತಿದೆ. ಹೋಟೆಲ್ಗಳಲ್ಲಿ ತಿನ್ನುವಾಗ ಜನರು ಮಾಮೂಲಿಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿಯೇ ಸೇವಿಸುತ್ತಾರೆ. ಇದು ಸರಿಯಾದುದಲ್ಲ. ಹೋಟೆಲ್ಗಳಲ್ಲಿ ಆದಷ್ಟು ಕಡಿಮೆ ಪ್ರಮಾಣದ ಆಹಾರಕ್ಕೆ ಆರ್ಡರ್ ಮಾಡಿ, ಅಥವಾ ನೀವು ಆರ್ಡರ್ ಮಾಡಿದ ಆಹಾರವನ್ನು ಬೇರೊಬ್ಬರೊಂದಿಗೆ ಹಂಚಿಕೊಳ್ಳಿ. ಮನೆಯಲ್ಲಿ ಊಟಕ್ಕೆ ಚಿಕ್ಕ ತಟ್ಟೆಗಳನ್ನು ಬಳಸಬೇಕು ಹಾಗೂ ಮಿತಾಹಾರವನ್ನು ಸೇವಿಸಬೇಕು. ಊಟದ ಕೊನೆಯಲ್ಲಿ ಇನ್ನೂ ಹೊಟ್ಟೆ ತುಂಬಿಲ್ಲ ಅನಿಸಿದರೆ ಹಸಿ ತರಕಾರಿ ಅಥವಾ ಹಣ್ಣುಗಳನ್ನು ಸೇವಿಸಿ ಹಸಿವನ್ನು ನೀಗಿಸಿಕೊಳ್ಳಬಹುದು. ಆರೋಗ್ಯಕರ ಆಹಾರ ಕ್ರಮದಲ್ಲಿ ಮುಂದಿರುವ ತಟ್ಟೆಯಲ್ಲಿನ ತಿಂಡಿ ಪದಾರ್ಥಗಳ ಬಗ್ಗೆ ಮಾತ್ರ ಯೋಚಿಸುವುದಲ್ಲ, ಅದಕ್ಕೂ ಮೀರಿ ಆಹಾರ ಸೇವನಾ ಕ್ರಮದಲ್ಲಿನ ಬದಲಾವಣೆಗಳ ಬಗ್ಗೆ ಗಮನ ಹರಿಸಬೇಕು. ಕಚೇರಿಯ ಜಂಜಾಟಗಳು ಹಾಗೂ ಮೀಟಿಂಗ್ಗಳ ಮಧ್ಯೆ ಏನೋ ಒಂದಷ್ಟು ಬಾಯಿಗೆ ಹಾಕಿಕೊಂಡು ತಿಂದರಾಯಿತು ಎಂದುಕೊಳ್ಳುವವರು ತಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸಿಕೊಳ್ಳಬೇಕು. ಉತ್ತಮವಾದ ಆಹಾರ ಸೇವನಾ ಕ್ರಮಗಳನ್ನು ಅಳವಡಿಸಿಕೊಂಡು ದೇಹ ಹಾಗೂ ಮನಸ್ಸುಗಳ ಚಟುವಟಿಕೆಗಳಿಗೆ ಸೂಕ್ತವಾದ ಪೋಷಕಾಂಶಗಳು ಸಿಗುವಂತೆ ನೋಡಿಕೊಳ್ಳಬೇಕು. ಸಾಧ್ಯವಾದಷ್ಟು ಇತರರೊಡಗೂಡಿ ಆಹಾರ ಸೇವಿಸಿ. ಇತರರೊಂದಿಗೆ ಸೇರಿಕೊಂಡು ಊಟ ತಿಂಡಿ ಮಾಡುವುದರಿಂದ ಅನೇಕ ಬಗೆಗಳಲ್ಲಿ ಸಾಮಾಜಿಕ ಹಾಗೂ ಭಾವನಾತ್ಮಕ ಲಾಭಗಳು ಉಂಟಾಗುತ್ತವೆ ಹಾಗೂ ಆರೋಗ್ಯಕರ ಆಹಾರ ಕ್ರಮಕ್ಕೆ ಮುನ್ನುಡಿ ಬರೆಯುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಜನರ ಜೊತೆ ಊಟ ಮಾಡುವುದನ್ನು ಬಿಟ್ಟು ಟಿವಿಗಳ ಜೊತೆ ಅಥವಾ ಕಂಪ್ಯೂಟರ್ಗಳ ಜೊತೆ ಊಟ ತಿಂಡಿ ಮಾಡುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾರೆ. ಇದರಿಂದ ಅವರಿಗೆ ಅರಿವಿಲ್ಲದಂತೆಯೇ ಹೆಚ್ಚಿನ ಪ್ರಮಾಣದ ಆಹಾರ ಸೇವಿಸುತ್ತಾರೆ. ಆಹಾರವನ್ನು ನಿಧಾನವಾಗಿ ಚೆನ್ನಾಗಿ ಅಗೆದು ತಿನ್ನಿ. ಸೇವಿಸುವ ಪ್ರತಿಯೊಂದು ತುತ್ತು ಆಹಾರವನ್ನು ಚೆನ್ನಾಗಿ ಅಗಿದು ರುಚಿಯನ್ನು ಸವಿಯುತ್ತಾ ತಿನ್ನಬೇಕು. ಇತ್ತೀಚಿನ ದಿನಗಳಲ್ಲಿ ಜನರು ಸಮಯಾಭಾವವೆಂದು ಹೇಳಿಕೊಂಡು ಆಹಾರವನ್ನು ಅವಸರದಿಂದ ಗಬಗಬನೆ ತಿನ್ನುತ್ತಾರೆ. ಇದರಿಂದ ಆಹಾರದ ರುಚಿಯಾಗಲಿ ಸ್ವಾದವಾಗಲಿ ಅವರಿಗೆ ತಿಳಿಯುವುದಿಲ್ಲ.
ಇದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಕ್ರಮವಲ್ಲ. ಆಹಾರ ಸೇವನೆಯ ಆನಂದವನ್ನು ಅನುಭವಿಸುತ್ತಾ ತಿನ್ನುವುದರಿಂದ ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುತ್ತದೆ ಹಾಗೂ ಮನಸ್ಸಿಗೂ ಸಮಾಧಾನ ಲಭಿಸುತ್ತದೆ. ನಿಮ್ಮ ದೇಹದ ಮಾತು ಆಲಿಸಿ. ಆಹಾರ ಸೇವಿಸುವ ಮೊದಲು ನಿಮಗೆ ನಿಜವಾಗಲೂ ಹಸಿವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಹಸಿವಿನ ಬದಲು ಬಾಯಾರಿಕೆ ಅನ್ನಿಸಿದರೆ 1 ಲೋಟ ನೀರು ಕುಡಿಯಿರಿ. ಊಟ ಮಾಡುವಾಗಲೂ ಸಹ ಹೊಟ್ಟೆ ತುಂಬುವುದಕ್ಕೆ ಸ್ವಲ್ಪ ಮೊದಲೇ ತಿನ್ನುವುದನ್ನು ನಿಲ್ಲಿಸಿಬಿಡಿ. ಏಕೆಂದರೆ ಸಾಕಷ್ಟು ಆಹಾರವನ್ನು ಸೇವಿಸಿರುವ ವಿಚಾರವನ್ನು ಮೆದುಳು ದೇಹಕ್ಕೆ ತಿಳಿಸುವುದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಆದ್ದರಿಂದ ಆಹಾರವನ್ನು ನಿಧಾನವಾಗಿ ಸೇವಿಸಿ. ಬೆಳಗಿನ ತಿಂಡಿಯನ್ನು ತಪ್ಪದೇ ತಿನ್ನಿ ಹಾಗೂ ಚಿಕ್ಕ ಪ್ರಮಾಣದ ಊಟಗಳನ್ನು ಸೇವಿಸಿ. ಕೆಲವು ಅಧ್ಯಯನಗಳು ತಿಳಿಸಿರುವಂತೆ ಆರೋಗ್ಯಕರ ಬೆಳಗಿನ ತಿಂಡಿಯು ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ದಿನಕ್ಕೆ 3 ಬಾರಿ ಭರ್ಜರಿ ಭೋಜನ ಸೇವಿಸುವುದಕ್ಕಿಂತ ದಿನವಿಡೀ ಆಗಿಂದಾಗ್ಗೆ ಚಿಕ್ಕ ಪ್ರಮಾಣದಲ್ಲಿ ಆಹಾರ ಸೇವಿಸುವುದರಿಂದ ಚಯಾಪಚಯ ಕ್ರಿಯೆಯು ಸಮರ್ಪಕವಾಗಿ ನಡೆಯುತ್ತದೆ ಹಾಗೂ ದೇಹದಲ್ಲಿ ಶಕ್ತಿಯ ವೃದ್ಧಿಯಾಗುತ್ತದೆ ಎಂದು ತಿಳಿದುಬಂದಿದೆ. ಆರೋಗ್ಯಕರ ಆಹಾರ ಕ್ರಮಕ್ಕೆ ಹಣ್ಣು ತರಕಾರಿಗಳು ಭದ್ರ ಬುನಾದಿ ಒದಗಿಸುತ್ತವೆ. ಇವುಗಳಲ್ಲಿ ಕ್ಯಾಲೋರಿಯೂ ಕಡಿಮೆ ಪ್ರಮಾಣದಲ್ಲಿದ್ದು ಪೋಷಕಾಂಶಗಳು ಯಥೇಚ್ಛವಾಗಿರುತ್ತವೆ. ಹಣ್ಣು ತರಕಾರಿಗಳಲ್ಲಿ ವಿಟಮಿನ್ಗಳು, ಖನಿಜಾಂಶ ಹಾಗೂ ನಾರಿನಂಶವು ಸಾಕಷ್ಟು ಪ್ರಮಾಣದಲ್ಲಿದ್ದು ದೇಹಕ್ಕೆ ಆರೋಗ್ಯವನ್ನು ಒದಗಿಸುತ್ತವೆ. ಪ್ರತಿದಿನ ಪ್ರತಿ ಊಟದ ಜೊತೆಯಲ್ಲಿ ವಿವಿಧ ಬಣ್ಣಗಳಿಂದ ಕೂಡಿದ ಹಣ್ಣು ತರಕಾರಿಗಳನ್ನು ಸೇವಿಸಲು ಪ್ರಯತ್ನಿಸಿ. ಅವುಗಳು ಗಾಢ ಬಣ್ಣಗಳಿಂದ ಕೂಡಿದ್ದರೆ ಇನ್ನೂ ಉತ್ತಮ. ಗಾಢ ಬಣ್ಣಗಳಿಂದ ಕೂಡಿರುವ ಹಣ್ಣು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ಗಳು ಹಾಗೂ ಖನಿಜಾಂಶಗಳಿರುತ್ತವೆ. ವಿವಿಧ ಬಣ್ಣಗಳು ವಿವಿಧ ಬಗೆಯ ಪ್ರಯೋಜನಗಳನ್ನು ಒದಗಿಸುತ್ತವೆ. ಆದ್ದರಿಂದ ವೈವಿಧ್ಯ ಬಣ್ಣಗಳಿಂದ ಕೂಡಿದ ಹಣ್ಣು ತರಕಾರಿಗಳನ್ನು ಸೇವಿಸಿ. ಹಸಿರು ಬಣ್ಣದಿಂದ ಕೂಡಿದ ಸೊಪ್ಪು ತರಕಾರಿಗಳು ದೇಹಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಒದಗಿಸುತ್ತವೆ. ಇವುಗಳಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ, ಪೊಟ್ಯಾಷಿಯಂ, ಸತುವು ಹಾಗೂ ಎ, ಸಿ, ಇ ಮತ್ತು ಕೆ ವಿಟಮಿನ್ಗಳಿರುತ್ತವೆ. ನೈಸರ್ಗಿಕವಾಗಿ ಸಿಹಿಯನ್ನು ಹೊಂದಿರುವ ತರಕಾರಿಗಳಾದ ಎಳೆಯ ಹಾಗೂ ತಾಜಾ ಮುಸುಕಿನ ಜೋಳ, ಕ್ಯಾರೆಟ್, ಬೀಟ್ರೂಟ್, ಗೆಣಸು, ಈರುಳ್ಳಿ ಮುಂತಾದವುಗಳು ಸೇವಿಸುವ ಆಹಾರಕ್ಕೆ ಸಿಹಿಯನ್ನು ಒದಗಿಸುತ್ತವಲ್ಲದೆ ಇತರೆ ಸಿಹಿ ತಿಂಡಿಗಳ ಬಗೆಗಿನ ಬಾಯಿ ಚಪಲವನ್ನು ಕಡಿಮೆ ಮಾಡುತ್ತವೆ. ಹಣ್ಣು ತರಕಾರಿಗಳಿಂದ ಸಿಗುವ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಇತರೆ ಪೋಷಕಾಂಶಗಳು ಕ್ಯಾನ್ಸರ್ ಮತ್ತು ಇತರೆ ಕೆಲವು ಕಾಯಿಲೆಗಳ ವಿರುದ್ಧ ರಕ್ಷಣೆ ನೀಡುತ್ತವೆ. ಉತ್ತಮ ಪೋಷಕಾಂಶಗಳು ಆಹಾರದಿಂದ ಸಿಗುತ್ತವೆ, ಮಾತ್ರೆಗಳಿಂದಲ್ಲ. ಹಣ್ಣು ತರಕಾರಿಗಳಿಂದ ಯಾವುದೇ ಒಂದು ನಿರ್ದಿಷ್ಟ ಪೋಷಕಾಂಶ ಲಭಿಸದೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಒಟ್ಟಾರೆಯಾಗಿ ಲಭಿಸುತ್ತವೆ. ಹಣ್ಣು ತರಕಾರಿಗಳಲ್ಲಿ ಸಿಗುವ ವಿಟಮಿನ್, ಖನಿಜಾಂಶ ಹಾಗೂ ಇತರೆ ಆರೋಗ್ಯಕ್ಕೆ ಪೂರಕವಾದ ಘಟಕಗಳು ದೇಹದಲ್ಲಿ ಪರಸ್ಪರ ಪೂರಕವಾಗಿ ಕಾರ್ಯನಿರ್ವಹಿಸಿ ಆರೋಗ್ಯವನ್ನು ವೃದ್ಧಿಸುತ್ತವೆ. ಇವುಗಳ ಸಂಪೂರ್ಣ ಪರಿಣಾಮಗಳನ್ನು ಮಾತ್ರೆಗಳ ರೂಪದಲ್ಲಿ ನೀಡುವುದು ಅಷ್ಟು ಸುಲಭದ ಮಾತಲ್ಲ. ದೀರ್ಘಕಾಲಿಕ ಶಕ್ತಿಗಾಗಿ ಆರೋಗ್ಯಕರ ಶರ್ಕರ ಪಿಷ್ಟ ಹಾಗೂ ನಾರಿನಂಶ ಹೆಚ್ಚಿರುವ ಪೂರ್ಣ ಧಾನ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದ ಅನುಭವ ನೀಡುವ ಪೂರ್ಣ ಧಾನ್ಯಗಳು ಆರೋಗ್ಯಕ್ಕೆ ಪೂರಕವಾದ ಕೆಲವು ರಾಸಾಯನಿಕ ಘಟಕಗಳನ್ನು ಹೊಂದಿದ್ದು ಹೃದ್ರೋಗ, ಕೆಲವು ಬಗೆಯ ಕ್ಯಾನ್ಸರ್ ಹಾಗೂ ಮಧುಮೇಹದಂತಹ ರೋಗಗಳ ವಿರುದ್ಧ ರಕ್ಷಣೆ ನೀಡುತ್ತವೆ. ಅಧ್ಯಯನಗಳು ದೃಢಪಡಿಸಿರುವಂತೆ ಪೂರ್ಣ ಧಾನ್ಯಗಳನ್ನು ಹೆಚ್ಚಾಗಿ ಸೇವಿಸುವ ಜನರ ಹೃದಯವು ಹೆಚ್ಚು ಆರೋಗ್ಯಕರವಾಗಿರುತ್ತದೆ. ಆರೋಗ್ಯಕರ ಶರ್ಕರ ಪಿಷ್ಟಗಳೆಂದರೆ ಪೂರ್ಣ ಧಾನ್ಯಗಳು, ಬೀಜಗಳು, ಹಣ್ಣುಗಳು ಹಾಗೂ ತರಕಾರಿಗಳು. ಇವುಗಳು ಜಠರದಲ್ಲಿ ನಿಧಾನವಾಗಿ ಜೀರ್ಣವಾಗುತ್ತವೆ ಹಾಗೂ ಸೇವಿಸಿದ ಮೇಲೆ ಬಹಳ ಕಾಲ ಹಸಿವಿನ ಅನುಭವವಾಗುವುದಿಲ್ಲ. ಇದರಿಂದ ದೇಹದಲ್ಲಿ ಸಕ್ಕರೆಯ ಅಂಶ ಹಾಗೂ ಇನ್ಸುಲಿನ್ ಮಟ್ಟವು ಸ್ಥಿರವಾಗಿರುತ್ತದೆ. ಆರೋಗ್ಯಕರವಲ್ಲದ ಶರ್ಕರ ಪಿಷ್ಟಗಳೆಂದರೆ
ಬಿಳಿ ಹಿಟ್ಟು, ಸಂಸ್ಕರಿತ ಸಕ್ಕರೆ, ಪಾಲಿಷ್ ಮಾಡಿದ ಅಕ್ಕಿ ಇತ್ಯಾದಿ. ಈ ಪದಾರ್ಥಗಳ ಸಂಸ್ಕರಣೆಯ ಪ್ರಕ್ರಿಯೆಯಲ್ಲಿ ನಾರಿನಂಶ ಹಾಗೂ ಮೇಲ್ಪದರದಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತವೆ. ಇವುಗಳನ್ನು ಸೇವಿಸಿದಾಗ ಜಠರದಲ್ಲಿ ಬಹುಬೇಗನೆ ಜೀರ್ಣವಾಗುತ್ತವೆ. ಇದರಿಂದ ದೇಹದಲ್ಲಿ ಸಕ್ಕರೆ ಅಂಶದ ಮಟ್ಟವು ಬಹುಬೇಗನೆ ಏರಿಕೆಯಾಗುತ್ತದೆ. ಹೆಚ್ಚಿನ ಆರೋಗ್ಯಕರ ಶರ್ಕರಪಿಷ್ಟ ಸೇವನೆಗೆ ಸಲಹೆಗಳು. ನಿಮ್ಮ ಆರೋಗ್ಯಕರ ಆಹಾರದಲ್ಲಿ ಪೂರ್ಣ ಗೋಧಿ, ಪಾಲಿಷ್ ಮಾಡಿಲ್ಲದ ಅಕ್ಕಿ, ರಾಗಿ ಹಾಗೂ ಇತರೆ ಧಾನ್ಯಗಳನ್ನೊಳಗೊಂಡಂತೆ ವೈವಿಧ್ಯಮಯ ಪೂರ್ಣ ಧಾನ್ಯಗಳಿರಲಿ. ಈ ರೀತಿಯ ವಿವಿಧ ಪೂರ್ಣ ಧಾನ್ಯಗಳೊಂದಿಗೆ ನಿಮಗೆ ರುಚಿಕರ ಆಹಾರ ಹೇಗೆ ತಯಾರಿಸಬಹುದು ಎಂದು ತಿಳಿದುಕೊಳ್ಳಿ. ಪೂರ್ಣ ಧಾನ್ಯಗಳಿಗೆ ಬದಲಾಗುವ ಮೊದಲ ಹಂತವಾಗಿ ಧಾನ್ಯಗಳನ್ನು ಮಿಶ್ರಣ ಮಾಡಿ. ಪೂರ್ಣ ಧಾನ್ಯಗಳನ್ನು ಸೇವಿಸಲು ಪ್ರಾರಂಭಿಸಿದಾಗ ಕೆಲವರಿಗೆ ಅಹಿತಕರ ಅನುಭವವಾಗಬಹುದು. ಆದ್ದರಿಂದ ಮೊದಲಿಗೆ ನೀವು ಸಾಮಾನ್ಯವಾಗಿ ಉಪಯೋಗಿಸುವ ಧಾನ್ಯಗಳ ಜೊತೆಯಲ್ಲಿ ಪೂರ್ಣ ಧಾನ್ಯಗಳನ್ನು ಬೆರೆಸಿ ಸೇವಿಸಿ. ಇದರಿಂದ ಕ್ರಮೇಣವಾಗಿ ಪೂರ್ಣ ಧಾನ್ಯಗಳಿಗೆ ಬದಲಾಗಲು ಸುಲಭವಾಗುತ್ತದೆ. ದೇಹದಲ್ಲಿನ ಅಂಗಾಂಶಗಳ ಉತ್ತಮ ಪೋಷಣೆಗೆ, ಅದರಲ್ಲೂ ಮುಖ್ಯವಾಗಿ ಮೆದುಳು, ಹೃದಯ, ಕೂದಲು, ಚರ್ಮ ಮುಂತಾದವುಗಳ ಸಮರ್ಪಕ ಚಟುವಟಿಕೆಗಳಿಗೆ ಉತ್ತಮ ಮೂಲದಿಂದ ದೊರೆಯುವ ಕೊಬ್ಬಿನಾಂಶವು ಅಗತ್ಯವಾಗಿರುತ್ತದೆ. ಒಮೆಗಾ 3 ಅಂಶವನ್ನು ಒದಗಿಸುವ ಕೊಬ್ಬಿನ ಮೂಲಗಳು ದೇಹಕ್ಕೆ ಅಗತ್ಯವಾಗಿದ್ದು, ಇದರಿಂದ ಹೃದ್ರೋಗದ ಸಂಭಾವ್ಯತೆ ತಗ್ಗುತ್ತದೆ ಹಾಗೂ ಮಾನಸಿಕವಾಗಿ ಸ್ಥಿರತೆ ಹೆಚ್ಚುತ್ತದೆ. ಸಸ್ಯಜನ್ಯ ಎಣ್ಣೆಗಳಾದ ಕಡಲೆಕಾಯಿ ಎಣ್ಣೆ, ಆಲಿವ್ ಎಣ್ಣೆ, ಅವೊಕ್ಯಾಡೋ ಬೀಜಗಳು ಇತ್ಯಾದಿಗಳಿಂದ ಆರೋಗ್ಯಕರವಾದ ಅಸಂತೃಪ್ತ ಕೊಬ್ಬುಗಳು ಲಭಿಸುತ್ತವೆ. ಸಾಲೊಮನ್ನಂತಹ ಜಾತಿಯ ಕೆಲವು ಮೀನುಗಳ ಸೇವನೆಯಿಂದ ಒಮೆಗಾ 3 ಮತ್ತು ಒಮೆಗಾ 6 ಆಮ್ಲದ ಅಂಶಗಳು ಲಭಿಸುತ್ತವೆ. ಬಹು ಅಸಂತೃಪ್ತ ಕೊಬ್ಬಿನ ಅಂಶಗಳುಳ್ಳ ಇತರೆ ಆಹಾರ ಪದಾರ್ಥಗಳೆಂದರೆ ಸೂರ್ಯಕಾಂತಿ ಬೀಜ, ಬಟಾಣಿ ಹಾಗೂ ಅಗಸೆ ಬೀಜದ ಎಣ್ಣೆ. ಪ್ರಾಣಿಜನ್ಯ ಕೊಬ್ಬಿನ ಮೂಲಗಳಾದ ಕೆಂಪು ಮಾಂಸ ಹಾಗೂ ಸಂಸ್ಕರಿಸದ ಹಾಲಿನಿಂದ ತಯಾರಿಸಿದ ಉತ್ಪನ್ನಗಳಿಂದ ದೊರೆಯುವ ಸಂತೃಪ್ತ ಕೊಬ್ಬುಗಳು ಆರೋಗ್ಯಕರವಾಗಿರುವುದಿಲ್ಲ. ಟ್ರಾನ್ಸ್ ಫ್ಯಾಟ್ಗಳೆಂದು ಕರೆಯುವ ಕೊಬ್ಬುಗಳು ಮುಖ್ಯವಾಗಿ ಕ್ಯಾಂಡಿ, ಬೇಕರಿ ಪದಾರ್ಥಗಳು, ಕರಿದ ಪದಾರ್ಥಗಳು, ಹೈಡ್ರೋಜನೇಟೆಡ್ ಸಸ್ಯಜನ್ಯ ಎಣ್ಣೆಗಳು ಹಾಗೂ ಇತರೆ ಸಂಸ್ಕರಿತ ಆಹಾರ ಪದಾರ್ಥಗಳ ಸೇವನೆಯಿಂದ ದೊರೆಯುತ್ತವೆ. ನಾವು ಸೇವಿಸುವ ಆಹಾರದಿಂದ ದೊರಕುವ ಪ್ರೋಟೀನ್ ನಮ್ಮ ಎಲ್ಲಾ ರೀತಿಯ ದೈಹಿಕ ಚಟುವಟಿಕೆಗಳಿಗೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತದೆ. ಆಹಾರದಿಂದ ದೊರಕುವ ಪ್ರೋಟೀನ್ ದೇಹದಲ್ಲಿ 20 ಬಗೆಯ ಅಮಿನೋ ಆಮ್ಲಗಳಾಗಿ ವಿಂಗಡಿಸಲ್ಪಡುತ್ತದೆ. ಈ ಅಮಿನೋ ಆಮ್ಲಗಳು ಜೀವಕೋಶಗಳ ರಚನೆಯಲ್ಲಿ ಪ್ರಮುಖವಾಗಿರುತ್ತವೆ ಹಾಗೂ ದೇಹದಲ್ಲಿನ ಅಂಗಾಂಶಗಳು ಹಾಗೂ ಅವಯವಗಳ ಸಮರ್ಪಕ ಕಾರ್ಯನಿರ್ವಹಣೆಗೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತವೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣ ಕಡಿಮೆಯಾದರೆ ದೇಹದ ಬೆಳವಣಿಗೆ ಕುಂಠಿತವಾಗುವುದು, ಸ್ನಾಯುಗಳ ಶಕ್ತಿ ಕುಂದುವುದು, ರೋಗನಿರೋಧಕ ಶಕ್ತಿ ಕಡಿಮೆಯಾಗುವುದು, ಹೃದಯ ಹಾಗೂ ಶ್ವಾಸಕೋಶಗಳ ಕಾರ್ಯನಿರ್ವಹಣೆ ದುರ್ಬಲವಾಗುವುದು ಮುಂತಾದ ಸಮಸ್ಯೆಗಳು ಉದ್ಭವಿಸುತ್ತವೆ. ವಿಶೇಷವಾಗಿ ಮಕ್ಕಳ ದೇಹದ ಬೆಳವಣಿಗೆಯ ವೇಗ ಜಾಸ್ತಿ ಇರುವುದರಿಂದ ಸಮರ್ಪಕ ಪ್ರೋಟೀನ್ ಅಂಶವು ಮಕ್ಕಳಿಗೆ ಸಿಗುವಂತೆ ನೋಡಿಕೊಳ್ಳಬೇಕಾದ್ದೂ ಅವಶ್ಯಕ. ಮಾಂಸಾಹಾರಿಯಾದವರಾಗಲಿ ಸಸ್ಯಾಹಾರಿಯಾದವರಾಗಲಿ ವಿವಿಧ ಮೂಲಗಳಿಂದ ಪ್ರೋಟೀನ್ ಅಂಶವು ದೇಹಕ್ಕೆ ಸಿಗುವಂತೆ ನೋಡಿಕೊಳ್ಳಬೇಕು. ಪ್ರೋಟೀನ್ನ ಮೂಲಗಳಾದ ಕಾಳುಗಳು, ಬೇಳೆಗಳು, ಬೀಜಗಳು, ಹಸಿರು ಕಾಳುಗಳು, ಬಟಾಣಿ ಮುಂತಾದವುಗಳ ಸೇವನೆಯನ್ನು ರೂಢಿಸಿಕೊಂಡರೆ ಆರೋಗ್ಯಕರ ಆಹಾರ ಕ್ರಮದಲ್ಲಿ ಆಯ್ಕೆಗಳು ಹೆಚ್ಚಿ ಆಹಾರವು ಹೆಚ್ಚು ರುಚಿಕರವಾಗುತ್ತದೆ. ವಿವಿಧ ಬಗೆಯ ಅವರೆ ಹಾಗೂ ತೊಗರಿ ಜಾತಿಯ ಕಾಳುಗಳು ಹಾಗೂ ಬೇಳೆಗಳು ಉತ್ತಮ ಆಯ್ಕೆಗಳಾಗಿರುತ್ತವೆ. ನಮ್ಮ ದೇಹವು ಬಲಿಷ್ಠವಾಗಿ ಹಾಗೂ ಆರೋಗ್ಯಕರವಾಗಿ ಇರಬೇಕೆಂದರೆ ಅಗತ್ಯವಿರುವ ಪ್ರಮುಖ ಪೋಷಕಾಂಶಗಳಲ್ಲಿ ಕ್ಯಾಲ್ಸಿಯಂ ಕೂಡ ಒಂದು. ಇದು ಮೂಳೆಗಳ ಬೆಳವಣಿಗೆ ಹಾಗೂ ಜೀವಿತಾವಧಿಯವರೆಗಿನ ಬಾಳಿಕೆಗೆ ಮಾತ್ರವಲ್ಲದೆ ದೇಹದ ಇತರೆ ಕೆಲವು ಪ್ರಮುಖ ಕಾರ್ಯಚಟುವಟಿಕೆಗಳಿಗೆ ಅತ್ಯವಶ್ಯಕವಾಗಿರುತ್ತದೆ.
ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ದೊರೆಯಬೇಕೆಂದರೆ ಕ್ಯಾಲ್ಸಿಯಂ ಅಂಶವು ಹೆಚ್ಚಿರುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ದೇಹಕ್ಕೆ ಅಗತ್ಯ ಮಟ್ಟದ ಮ್ಯಾಗ್ನೀಷಿಯಂ, ವಿಟಮಿನ್ ಡಿ ಮತ್ತು ಕೆಗಳನ್ನು ಪಡೆಯುವುದರಿಂದಲೂ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿದುಬಂದಿದೆ. ಹಾಲಿನ ಉತ್ಪನ್ನಗಳು ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗುವ ರೀತಿಯ ಕ್ಯಾಲ್ಸಿಯಂ ಅಂಶವನ್ನು ಹೊಂದಿವೆ. ಹಾಲು, ಮೊಸರು, ಯೋಗರ್ಟ್, ಬೆಣ್ಣೆ ಮುಂತಾದವುಗಳ ಸೇವನೆಯಿಂದ ದೇಹಕ್ಕೆ ಉತ್ತಮ ಕ್ಯಾಲ್ಸಿಯಂ ಲಭಿಸುತ್ತದೆ. ಸೊಪ್ಪು ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಯಥೇಚ್ಛವಾಗಿರುತ್ತದೆ. ಆದ್ದರಿಂದ ಹಸಿರು ಸೊಪ್ಪಿನ ಸೇವನೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಇದೇ ರೀತಿ ಹಸಿರು ಕಾಳುಗಳು ಕೂಡ ದೇಹಕ್ಕೆ ಉತ್ತಮ ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತವೆ. ಕೆಲವು ಬಗೆಯ ಕಾಳುಗಳಲ್ಲಿ ಕೂಡ ಕ್ಯಾಲ್ಸಿಯಂ ಸಾಕಷ್ಟು ಪ್ರಮಾಣದಲ್ಲಿದ್ದು ಇವುಗಳನ್ನು ಪೂರ್ಣ ಕಾಳುಗಳು ಅಥವಾ ಬೇಳೆಕಾಳುಗಳ ರೂಪದಲ್ಲಿಯೂ ಉಪಯೋಗಿಸಬಹುದು. ನಿಮ್ಮ ಆರೋಗ್ಯಕರ ಆಹಾರ ಕ್ರಮವು ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿ, ಪೂರ್ಣ ಧಾನ್ಯಗಳು ಹಾಗೂ ಒಳ್ಳೆಯ ಕೊಬ್ಬಿನಿಂದ ಕೂಡಿದ್ದರೆ ಸಹಜವಾಗಿಯೇ ನಿಮ್ಮ ಆಹಾರವು ಕಡಿಮೆ ಸಕ್ಕರೆ ಹಾಗೂ ಉಪ್ಪಿನಿಂದ ಕೂಡಿರುತ್ತದೆ. ಸಕ್ಕರೆ ಅಂಶವು ನಮ್ಮ ದೇಹದಲ್ಲಿನ ಶಕ್ತಿಯ ಏರಿಳಿತಗಳಿಗೆ ಕಾರಣವಾಗುತ್ತದೆಯಲ್ಲದೆ ಆರೋಗ್ಯದ ಹಾಗೂ ದೇಹದ ತೂಕದ ಸಮಸ್ಯೆಗಳಿಗೂ ಕಾರಣವಾಗುತ್ತದೆ. ಸಕ್ಕರೆ ಅಂಶವನ್ನು ತಗ್ಗಿಸಲು ನಾವು ಸೇವಿಸುವ ಕ್ಯಾಂಡಿ, ಕೇಕ್ ಅಥವಾ ಐಸ್ ಕ್ರೀಂಗಳ ಸೇವನೆಯನ್ನು ನಿಲ್ಲಿಸಿದರೆ ಸಾಕೆಂದು ಕೆಲವರು ತಿಳಿದುಕೊಂಡಿದ್ದಾರೆ. ಆದರೆ ಈ ತಿಳುವಳಿಕೆ ಸರಿಯಾದುದಲ್ಲ. ನಾವು ದಿನನಿತ್ಯ ಸೇವಿಸುವ ಇತರೆ ಆಹಾರ ಪದಾರ್ಥಗಳ ಮೂಲಕವೂ ಎಷ್ಟು ಸಕ್ಕರೆ ಅಂಶ ನಮ್ಮ ದೇಹ ಸೇರುತ್ತದೆ ಎನ್ನುವ ಕಲ್ಪನೆ ಇವರಿಗೆ ಇರಲಿಕ್ಕಿಲ್ಲ. ಫಾಸ್ಟ್ ಫುಡ್, ಕೆಚಪ್ ಮುಂತಾದ ಆಹಾರ ಪದಾರ್ಥಗಳಲ್ಲಿ ಸಕ್ಕರೆಯು ಹೆಚ್ಚಿನ ಪ್ರಮಾಣದಲ್ಲಿ ಅಡಕವಾಗಿರುತ್ತದೆ. 300 ಮಿಲಿಲೀಟರ್ನಷ್ಟು ಪ್ರಮಾಣದ ಸೋಡಾದಲ್ಲಿ ಸುಮಾರು 10 ಚಮಚೆಯಷ್ಟು ಸಕ್ಕರೆ ಅಡಗಿರುತ್ತದೆ ಹಾಗೂ ಅದು ವ್ಯಕ್ತಿಯೊಬ್ಬ ದಿನವೊಂದಕ್ಕೆ ಸೇವಿಸಬಹುದಾದ ಸಕ್ಕರೆ ಪ್ರಮಾಣವನ್ನು ಮೀರಿರುತ್ತದೆ. ಆದ್ದರಿಂದ ಇದರ ಬದಲು ನೀರು, ನಿಂಬೆಹಣ್ಣಿನ ರಸ ಅಥವಾ ಇತರೆ ಹಣ್ಣಿನ ರಸ ಸೇವಿಸಿ. ನೈಸರ್ಗಿಕವಾಗಿ ಸಿಹಿಯಾಗಿರುವ ಆಹಾರಗಳು, ಹಣ್ಣು ತರಕಾರಿಗಳನ್ನು ಸೇವಿಸುವುದರ ಮೂಲಕ ಸಿಹಿ ತಿನ್ನಬೇಕೆನ್ನುವ ಬಾಯಿ ಚಪಲವನ್ನು ಹೋಗಲಾಡಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ನಾವೆಲ್ಲರೂ ದಿನನಿತ್ಯ ಅಗತ್ಯಕ್ಕಿಂತ ಹೆಚ್ಚಿನ ಉಪ್ಪನ್ನು ಸೇವಿಸುತ್ತೇವೆ. ಹೆಚ್ಚಿನ ಉಪ್ಪಿನ ಸೇವನೆಯಿಂದ ಅಧಿಕ ರಕ್ತದ ಒತ್ತಡದಂತಹ ಕಾಯಿಲೆಗಳು ಉಲ್ಬಣಗೊಳ್ಳುತ್ತವೆ. ಆದ್ದರಿಂದ ಉಪ್ಪಿನ ಸೇವನೆಯನ್ನು ದಿನವೊಂದಕ್ಕೆ 1500 ರಿಂದ 2300 ಮಿಲಿಗ್ರಾಂಗಳಷ್ಟಕ್ಕೆ, ಅಂದರೆ 1 ಚಮಚೆಯಷ್ಟು ಉಪ್ಪಿಗೆ ಮಾತ್ರ ಸೀಮಿತಗೊಳಿಸಬೇಕು. ಹೋಟೆಲು, ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡುವಾಗ ಜಾಗರೂಕರಾಗಿರಿ. ಬಹಳಷ್ಟು ರೆಸ್ಟೋರೆಂಟ್ಗಳು ಹಾಗೂ ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ ಆಹಾರ ಪದಾರ್ಥಗಳಿಗೆ ವಿಪರೀತ ಸೋಡಿಯಂ ಬಳಸುತ್ತಾರೆ. ಸಂಸ್ಕರಣೆಗೆ ಒಳಪಟ್ಟ ತರಕಾರಿಗಳ ಬದಲಾಗಿ ತಾಜಾ ತರಕಾರಿಗಳನ್ನೇ ಉಪಯೋಗಿಸಿ. ಸೋಡಿಯಂ ಅಂಶ ಜಾಸ್ತಿ ಇರುವ ಆಲೂಗಡ್ಡೆ ಚಿಪ್ಸ್ನಂತಹ ಕುರುಕು ತಿಂಡಿಗಳನ್ನು ಆದಷ್ಟು ಮಟ್ಟಿಗೆ ಮಿತಗೊಳಿಸಿ. ಕಡಿಮೆ ಉಪ್ಪು ಬಳಸಿರುವ ಆಹಾರ ಪದಾರ್ಥಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಿ. ನೀವು ದಿನನಿತ್ಯ ಸೇವಿಸುವ ಆಹಾರದಲ್ಲಿ ಕೂಡ ಉಪ್ಪಿನ ಉಪಯೋಗವನ್ನು ಕ್ರಮೇಣವಾಗಿ ತಗ್ಗಿಸುತ್ತಾ ಬನ್ನಿ. ಆರೋಗ್ಯಕರ ಆಹಾರ ಕ್ರಮಕ್ಕೆ ಸಾಮಾನ್ಯ ಉಪಯುಕ್ತ ಸಲಹೆಗಳು. ಹೋಟೆಲ್ಗಳಲ್ಲಿ ಹಾಗೂ ಬೇಕರಿಗಳಲ್ಲಿ ತಿಂಡಿ ತಿನಿಸುಗಳ ಸೇವನೆಯನ್ನು ಆದಷ್ಟು ಕಡಿಮೆಗೊಳಿಸಿ. ಬೀದಿಗಳಲ್ಲಿ ತೆರೆದಿಟ್ಟ ತಿಂಡಿ ಪದಾರ್ಥಗಳನ್ನು ಕೊಳ್ಳುವ ಮುನ್ನ ಮತ್ತೊಮ್ಮೆ ಯೋಚಿಸಿ. ಹಾಗೆಯೇ ಸಂತೆಗಳಲ್ಲಿನ ಪದಾರ್ಥಗಳನ್ನು ಕೊಳ್ಳುವಾಗ ಕೂಡ ಅವುಗಳ ಶುಚಿತ್ವದ ಕಡೆಗೆ ಗಮನ ಹರಿಸಿ. ಶುಚಿತ್ವವಿಲ್ಲದ ಪದಾರ್ಥಗಳನ್ನು ಕೊಳ್ಳಲೇಬಾರದು. ಆದಷ್ಟು ಮಟ್ಟಿಗೆ ಸಾವಯವ ಪದ್ಧತಿಯಲ್ಲಿ ಬೆಳೆದ ಹಣ್ಣು, ತರಕಾರಿಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಮೀನು, ಮಾಂಸ, ಹಣ್ಣು, ತರಕಾರಿ, ಹಾಲು ಹಾಗೂ ಈ ರೀತಿಯ ಯಾವುದೇ ಆಹಾರ ಪದಾರ್ಥವಾಗಲಿ ತಾಜಾ ಇದ್ದಾಗ ಮಾತ್ರ ಕೊಂಡುಕೊಳ್ಳಿ. ಕೆಲವು ಜನರು ದುಬಾರಿ ಬೆಲೆಯ ಹಣ್ಣುಗಳು ಆರೋಗ್ಯಕರವಾಗಿರುತ್ತವೆ ಎಂದು ಭಾವಿಸುತ್ತಾರೆ. ಹಣ್ಣಿನ ಬೆಲೆಗೂ ಅದರಲ್ಲಿನ ಆರೋಗ್ಯಕರ ಗುಣಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ. ದುಬಾರಿ ಬೆಲೆಯ ಹಣ್ಣಿನಲ್ಲಿ ಹೆಚ್ಚಿನ ಸತ್ವಾಂಶ ಇರಬೇಕು ಎಂದೇನಿಲ್ಲ. ಹಾಗೆಯೇ ಕಡಿಮೆ ಬೆಲೆಯ ಹಣ್ಣಿನಲ್ಲಿ ಕಡಿಮೆ ಸತ್ವ ಇರಬೇಕೆಂದಿಲ್ಲ. ಕೈತೋಟಗಳಲ್ಲಿ ಬೆಳೆಯುವ ನುಗ್ಗೆಸೊಪ್ಪು, ಪಪಾಯ, ಸೀಬೆಹಣ್ಣು ಮುಂತಾದವುಗಳು ಕೂಡ ಆರೋಗ್ಯಕರ ಪದಾರ್ಥಗಳೇ ಆಗಿವೆ. ದಿನಕ್ಕೆ ಒಮ್ಮೆಯಾದರೂ ಸೌತೆಕಾಯಿ, ಕ್ಯಾರೆಟ್,
ಬೀಟ್ರೂಟ್ನಂತಹ ಬೇಯಿಸದೆ ತಿನ್ನಬಹುದಾದ ಆಹಾರವನ್ನು ಸೇವಿಸಬೇಕು. ಋತುಮಾನಕ್ಕೆ ತಕ್ಕ ಆಹಾರವನ್ನು ಅನುಸರಿಸುವುದು ಒಳಿತು. ಉದಾಹರಣೆಗೆ, ಚಳಿಗಾಲದಲ್ಲಿ ದೇಹಕ್ಕೆ ಶೀತವನ್ನು ಉಂಟುಮಾಡುವ ಪದಾರ್ಥಗಳು ಹಾಗೂ ಬೇಸಿಗೆಯಲ್ಲಿ ದೇಹಕ್ಕೆ ಉಷ್ಣ ಉಂಟುಮಾಡುವ ಪದಾರ್ಥಗಳನ್ನು ಕಡಿಮೆ ಸೇವಿಸಬೇಕು. ಇಂಗ್ಲಿಷ್ನಲ್ಲಿ ಯು ಆರ್ ವಾಟ್ ಯು ಈಟ್ ಎಂಬ ಮಾತಿದೆ. ಅಂದರೆ ನಿಮ್ಮ ಆಹಾರದಂತೆ ನಿಮ್ಮ ಆರೋಗ್ಯ ಇರುತ್ತದೆ ಎಂದು ಅರ್ಥ. ನಿಮ್ಮ ಆಹಾರ ಸೇವನಾ ಕ್ರಮವು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ನಿರ್ಧರಿಸುತ್ತದೆ. ವಯಸ್ಕರ ವ್ಯಕ್ತಿಯ ದೇಹಕ್ಕೆ ಬೇಕಾದ ಎಲ್ಲಾ ಬಗೆಯ ಪೋಷಕಾಂಶಗಳನ್ನು ಒದಗಿಸುವ ಏಕೈಕ ಆಹಾರವು ಎಲ್ಲಿಯೂ ಇಲ್ಲ. ಆದ್ದರಿಂದ ನಿಮ್ಮ ವಯಸ್ಸು, ದೇಹದ ತೂಕ, ಉದ್ಯೋಗ ಹಾಗೂ ದೇಹ ಪ್ರಕೃತಿಗೆ ಅನುಗುಣವಾಗಿ ನಿಮ್ಮದೇ ರೀತಿಯ ಆರೋಗ್ಯಕರ ಆಹಾರ ಸೇವನಾ ಕ್ರಮವನ್ನು ರಚಿಸಿಕೊಂಡು ಅನುಸರಿಸಬೇಕು. ಆರೋಗ್ಯಕರವಾದ ಆಹಾರ ಸೇವನೆಯ ಹವ್ಯಾಸವು ನಿಮ್ಮದಾಗಲೆಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ.